ಸ್ವಲ್ಪ ಜಸ್ಟ್ ಇಡಿ ಸರ್. ಅನಾವಶ್ಯಕವಾಗಿ ಮುಖ್ಯಮಂತ್ರಿಗಳು ಈ ಸಮಾರಂಭದ ಅಂದರೆ ಈ ಭಾಗದಲ್ಲಿ ದಯಮಾಡಿ ನಮ್ಮ ಅಧಿಕಾರಿ ವರ್ಗದ ಅನಾವಶ್ಯಕವಾಗಿ ಬೇರೆ ಯಾರು ಇದೆ ದಯವಿಟ್ಟು ಒಳಭಾಗದಲ್ಲಿ ಪ್ರದರ್ಶನದ ಅನಾವರಣಕ್ಕೆ ಕ್ಷಣಗಳನ್ನು ನಾವು ಕೂಡ ಕಾದುಕೊಂಡಿದ್ದೇವೆ. ಪ್ರತಿ ವರ್ಷ ಪರಂಪರೆಯನ್ನು ನೆನಪಿಸಿಕೊಳ್ಳುವ ಸರ್ ಸ್ವಲ್ಪ ಸೈಡು. ಬಂದ್ಬಿಡಿ, ಒಂದು ನಿಮಿಷ ನಿಮ್ಗೆ ಆಮೇಲೆ ತಗೊಳ್ಳಿ. ಶರಣು ಶರಣಾರ್ಥಿ ಎಲ್ರಿಗೂ. ಇದೊಂದು ಐತಿಹಾಸಿಕ ಮೊಮೆಂಟ್ ಅಂತ ಹೇಳಕ್ಕೆ ಬಯಸ್ತೀನಿ ನಾನು. ಯಾಕಂತಂದರೆ ಸುಮಾರು ವರ್ಷಗಳಿಂದ, ದಶಕಗಳಿಂದನೂ ಅಂತಲೂ ಹೇಳ್ಬೋದು, ಇಲ್ಲಿ ಬೆಂಗಳೂರು ಲಾಲ್ಬಾಗ್ ಫ್ಲವರ್ ಶೋ ಅಲ್ಲಿ ಬಸವಣ್ಣಂದು ಕಾನ್ಸೆಪ್ಟ್ ಬರಬೇಕಂತ ಅನೇಕರ ಆಸೆ ಆಗಿತ್ತು. ಅನೇಕ ಮಹನೀಯರು ಇಲ್ಲಿ ಬಂದು ಹೋಗಿದ್ರು, ಬಸವಣ್ಣ ಬಂದಿರಲಿಲ್ಲ. ಆದರೆ ಈ ವರ್ಷ ಕರ್ನಾಟಕ ತೋಟಗಾರಿಕೆ ಇಲಾಖೆದವರು ಈ ಒಂದು ಅಭೂತಪೂರ್ವವಾದಂಥ ಒಂದು ಫಲಪುಷ್ಪ ಪ್ರದರ್ಶನದಲ್ಲಿ ಒಂದು ಬಸವಣ್ಣನವರ ಒಂದು ವಚನ ಸಾಹಿತ್ಯದ ತತ್ವದರ್ಶನವನ್ನು ಮಾಡಿರೋದು ತುಂಬ ದೊಡ್ಡ ವಿಚಾರ. ಹೀಗಾಗಿ ನಾಡಿನ ಜನತೆ ಹೆಚ್ಚೆಚ್ಚು ಬಂದು ಇದನ್ನು ತುಂಬ ಆಕರ್ಷಣೀಯವಾಗಿ ಮಾಡಿ, ಆಮೇಲೆ ಇಲ್ಲಿ ಅನೇಕ ವಿಚಾರಗಳನ್ನು ನಾವು ಹಾಕ್ಕೊಂಡಿದ್ದೀವಿ. ಸುಮಾರು 2-3 ತಿಂಗಳಿಂದನೂ ಕೂಡ ಈ ವಿಚಾರದ ಬಗ್ಗೆ ನಾವು ಕೆಲಸ ಮಾಡಿದ್ವಿ. ಅನೇಕ ಬಸವ ಭಕ್ತರು, ಬಸವ ಪ್ರೇಮಿಗಳು ಜೊತೆಗೆ ಎಲ್ಲ ಈ ಸರ್ಕಾರದ ಎಲ್ಲ ಮುಖಂಡರು ಸೇರಿ ಇದಕ್ಕೆ ಕೆಲಸ ಮಾಡಿದ್ದೀವಿ. ಇಲ್ಲಿ ಏನಿದೆ ಅಂದರೆ ಮುಂಭಾಗದಲ್ಲಿ ಬಸವಣ್ಣನ ಮೂರ್ತಿ ಇದೆ, ಹಿಂಭಾಗದಲ್ಲಿ ಅನುಭವ ಮಂಟಪ, ಇದು ಜಗತ್ತಿನ ಮೊಟ್ಟ ಮೊದಲ ಪಾರ್ಲಿಮೆಂಟ್ ಅಂತ ಏನು ಕರಿತೀವಿ, ಆ ಅನುಭವ ಮಂಟಪದ ಕುರುಹು ಇದೆ. ಇದು ನಿಮಗೆ ಬಸವ ಕಲ್ಯಾಣದಲ್ಲಿ ಇವಾಗೇನು ಕಟ್ತಾ ಇದ್ದಾರಲ್ಲ ಅದರದ್ದು ಒಂದು ಇದ್ರ ಮೇಲೇ, ಆ ಬೇಸ್ ಮೇಲೇ ಈ ಒಂದು ಅನುಭವ ಮಂಟಪವನ್ನು ಮಾಡಿದ್ದಾರೆ. ಅದ್ರ ಹಿಂದ್ಗಡೆ ಐಕ್ಯ ಮಂಟಪ ಇದೆ. ಅದ್ರ ಹಿಂದ್ಗಡೆ ಸುಮಾರು ಎಲ್ಲ ಒಂದು 10 ಶರಣ ಗಣಾಧೀಶರದ ಮೂರ್ತಿಗಳನ್ನು ಇಟ್ಟಿದ್ದಾರೆ. ಮತ್ತು ಸುತ್ತ 4 ಬಾಗಿಲುಗಳಿದ್ದಾವೆ. ಬಾಗಿಲಿಗೆ ಒಂದು ಇದು ಶರಣರ ಒಂದೊಂದು ಮೂರ್ತಿಗಳನ್ನು ಇಟ್ಟಿದ್ದಾರೆ. ಜೊತೆಗೆ ಇದ್ರ ಸುತ್ತಲೂ 60 ವಚನಗಳನ್ನು ಇಲ್ಲಿ ಏನು ನೀವು ಬ್ಯಾನರ್ಗಳಲ್ಲಿ ಕಾಣ್ತಿರೋದಲ್ಲ, ಒಬ್ಬರು ಶರಣರು ಮತ್ತು ಆ ವಚನಕಾರರು ಒಂದು ವಚನ ಮತ್ತು ಅವರ ಡೀಟೇಲ್ಸನ್ನು ಹಾಕಿ ಈ ಸಂಪೂರ್ಣ 60 ವಚನಗಳನ್ನು ಹಾಕಿದ್ದಾರೆ. ಮತ್ತು ಇಡೀ ಲಾಲ್ಬಾಗಲ್ಲಿ 300 ಕರೆಂಟ್ ಪೋಲ್ಗಳಿದ್ದಾವೆ. ಆ 300 ಕರೆಂಟ್ ಕಂಬಗಳ ಮೇಲೆ ಒಂದೊಂದು ವಚನ ಹಾಕಿದ್ದಾರೆ. ಅಂದರೆ 300 ವಚನಗಳನ್ನು ಇಡೀ ಲಾಲ್ಬಾಗಲ್ಲಿ ಕಾಣ್ಬೋದು. ಜೊತೆಗೆ ಸುಮಾರು ಒಂದು 6-7 ಸೆಲ್ಫಿ ಪಾಯಿಂಟ್ಗಳನ್ನು ಮಾಡಿದ್ದಾರೆ. ನೀವು ಏನಾದರೂ ಸೆಲ್ಫಿ ತೊಗೋಬೇಕಂತಂದರೆ ಆ ಎಲ್ಲ ಸೆಲ್ಫಿ ಪಾಯಿಂಟ್ಗಳಲ್ಲಿ ಹೋಗಿ ನೀವು ಸೆಲ್ಫಿ ತೊಗೋಬೋದು. ಆಮೇಲೆ ನಿಮಗೇನಾದರೂ ಈ ಒಂದು ಬಸವಣ್ಣನವರ ಒಂದು ಪ್ರದರ್ಶನದಿಂದ ಖುಷಿಯಾಗಿದ್ದರೆ ಅಥವಾ ಏನಾದರೂ ಇದು ಇದ್ದರೆ ಕಮೆಂಟ್ ಬಾಕ್ಸ್ಗಳನ್ನು ಮಾಡಿದ್ದೀವಿ. ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆಗಳನ್ನು ಬರೆದು ಹಾಕ್ಬೋದು. ಜೊತೆಗೆ ಈ ಲಾಲ್ಬಾಗ್ನ ಸೋಷಿಯಲ್ ಮೀಡಿಯಾದಲ್ಲಿ ಬಂದು ನಿಮ್ಮ ಅನಿಸಿಕೆಗಳನ್ನು ಹಂಚ್ಕೋಬೋದು. ಈ ಥರನಾಗಿ ನೀವೆಲ್ಲ ಮತ್ತು ಜೊತೆಗೇ ವಚನ ವೇದಿಕೆ ಅಂತ ಮಾಡಿದ್ದೀವಿ. ಕರ್ನಾಟಕ ಕನ್ನಡ
ಸಂಸ್ಕೃತಿ ಇಲಾಖೆ ಮತ್ತು ತೋಟಗಾರಿಕೆ ಇಲಾಖೆ ಜಂಟಿ ಇದರಲ್ಲಿ 11 ದಿವಸವೂ ಕೂಡ ವಚನ ಹಾಡುಗಳನ್ನು, ವಚನ ನೃತ್ಯ, ಹೀಗೆ 11 ಕಾರ್ಯಕ್ರಮಗಳನ್ನು ಪ್ರತಿ ದಿವಸವೂ ನಡೀತಾನೆ ಇರುತ್ತೆ. ಜೊತೆಗೇ ಅನೇಕರು ಇಲ್ಲಿ ಬಂದು ವಚನ ಗಾಯನ ಮಾಡ್ತಾ ಇರ್ತಾರೆ. ಆಮೇಲೆ ವಚನ ಓದು ಕಾರ್ಯಕ್ರಮ ಇರುತ್ತೆ. ಆಮೇಲೆ ಮುಖ್ಯವಾಗಿ 21ನೇ ತಾರೀಕು ಬೆಳಗ್ಗೆ 11ರಿಂದ 2 ಗಂಟೆವರೆಗೂ GR ಚಂದ್ರಶೇಖರ್ ಅವರು ಮತ್ತು ನಮ್ಮ ರಂಜಾನ್ ದರ್ಗಾ ಅವ್ರ ಜೊತೆಗೂಡಿ ನಾವೊಂದು ಬಸವ ಕಮ್ಮಟ ಅಂತ ಮಾಡ್ತಾ ಇದ್ದೀವಿ. ಈ ಬಸವ ಕಮ್ಮಟದಲ್ಲಿ ಏನಾದರೂ ಜನಗಳಿಗೆ ಬಸವಣ್ಣನ ವಿಚಾರಧಾರೆ ಬಗ್ಗೆ ಅನಿಸಿಕೆಗಳಿದ್ರೆ ಹಂಚ್ಕೋಬೋದು, ಪ್ರಶ್ನೆಗಳಿದ್ರೆ ಕೇಳ್ಬೋದು. ಎಲ್ಲ ವಿಚಾರವನ್ನು ನಾವು 21ನೇ ತಾರೀಕು ಮಾಡ್ತಾ ಇದ್ದೀವಿ. ಇದು ಬಹಳಷ್ಟು ಮಗದಷ್ಟು ಎಲ್ಲರೂ ಜನ ಬನ್ನಿ. ಇದು ಯಾರೂ ಒಬ್ಬರ ಸ್ವತ್ತಲ್ಲ ಬಸವಣ್ಣ, ಇಡೀ ಕರ್ನಾಟಕ ಅಲ್ಲ, ಇಡೀ ಜಗತ್ತಿನ ಜಗಜ್ಯೋತಿ ಬಸವಣ್ಣ ಇವನು. ಎಲ್ಲರೂ ಬಂದು ಈ ಒಂದು ಫಲಪುಷ್ಪ ಪ್ರದರ್ಶನವನ್ನು ಕಣ್ತುಂಬಿಕೊಳ್ಳಿ ಅಂತ ನಾನು ಕೇಳ್ಕೊತೀನಿ. 18ನೇ ತಾರೀಕಿಂದ 28ನೇ ತಾರೀಕು, ಅಂದರೆ ಇವತ್ತು ಶುರುವಾಯಿತು, 28ನೇ ತಾರೀಕುವರೆಗೂ ಇದು ಇದೆ. ನನ್ನ ಹೆಸರು ಶಿವಾನಂದ್ ಗುಂಡಾನವರ್ ಅಂತೇಳಿ. ಎಲ್ಲಿದ್ದೀರಾ? ಬರ್ತಾ ಇದ್ದಾರೆ ಸರ್. ಮೊಬೈಲ್ ಟೂರ್ಸ್ ಬಂದ್ಕೊಳ್ಳಂದ್ರ ಇರೋಣ ಬಣ ಹೋಗ್ಬಿಡ್ತೀರಣ್ಣ. ನಾನು ನಮ್ಮ ಅಪ್ಪನಿಗೆ ಬೆಂಗಳೂರು ಯೂನಿವರ್ಸಿಟಿ ಮನೆಗೆ ಹೋಗೋಣ, ಬೆಳಿಗ್ಗೆ ಹೋಗೋ. ಹದಿನೆಂಟರಿಂದ 28ರವರೆಗೆ ಫಲಪುಷ್ಪ ಪ್ರದರ್ಶನ ಇದೆ ಅನ್ನುವಂಥ ಒಂದು ಮಾಹಿತಿ ಸಿಕ್ಕಾಗ ನಾವು ಭಾಳ ಆಸಕ್ತಿಯಿಂದ ಬಂದೀವಿ. ಸುಮಾರು 2 ಗಂಟೆಗಳ ಕಾಲ ವೇಟ್ ಮಾಡಿ ನಾವು ಇದನ್ನು ನೋಡ್ಬೇಕಂತೇಳಿ ಕಾದಾಗ ಹೊರಗಡೆ ಬಂದು ನೋಡಿದಾಗ ನಮ್ಗೆ ಬೇರೆ ಲೋಕವೇ ಇಲ್ಲಿ ಅನಾವರಣಗೊಂಡಿದೆ. ಬಸವಣ್ಣವರ ಕಾಲದಲ್ಲಿ 12ನೇ ಶತಮಾನದಲ್ಲಿ ಆಗಿರ್ತಕ್ಕಂಥ ಒಂದು ದೊಡ್ಡ ಬದಲಾವಣೆ, ಆಮೇಲೆ ಅವರು ಸಾಮಾಜಿಕ ಸಮಾನತೆಗಾಗಿ ಹೋರಾಟ ಮಾಡಿರ್ತಕ್ಕಂಥ ರೀತಿ, ಅವರ ವಚನಗಳು, ಅವರ ಅನುಭವ ಮಂಟಪ ನಿಜವಾಗಿಯೂ ಫಲಪುಷ್ಪ ಒಂದು ಪ್ರದರ್ಶನದಲ್ಲಿ ಅದ್ಭುತವಾಗಿ ಮೂಡಿ ಬಂದಿದೆ. ನೋಡಿ ತುಂಬ ಸಂತೋಷ ಆಯಿತು ಸರ್, ಬಹಳ ಖುಷಿ ಆಗ್ತಾ ಇದೆ. ಸಾಮಾನ್ಯ ವ್ಯಕ್ತಿ ಇವತ್ತೊಬ್ಬ ಅನಕ್ಷರಸ್ಥ ಮನುಷ್ಯನೂ ಸಹಿತ ಇಲ್ಲಿ ಬಂದು ಇಲ್ಲಿನ ಸನ್ನಿವೇಶಗಳನ್ನ ನೋಡಿದರೆ ಬಸವಣ್ಣವ್ರ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ತಿಳ್ಕೊಬೋದು ಅಂತಕ್ಕಂಥದ್ದು ಈ ಒಂದು ಪ್ರದರ್ಶನದ ಮೂಲಕ ಜಗತ್ತಿಗೆ ಮಾದರಿಯಾಗಿರ್ತಕ್ಕಂಥವ್ರು ಬಸವಣ್ಣವರು, ಜೊತೆಗೆ ಸಾಕಷ್ಟು ದಾರ್ಶನಿಕರು, ಪ್ರಮುಖವಾಗಿರ್ತಕ್ಕಂಥ ವ್ಯಕ್ತಿಗಳು ಈ ಬಸವಣ್ಣವ್ರ ಬಗ್ಗೆ ಸಾಕಷ್ಟು ಹೇಳಿಕೆಗಳನ್ನು ಕೊಟ್ಟಿದ್ದನ್ನು ಸಹಿತ ಹಾಕಿದ್ದಾರೆ. ಬಸವಣ್ಣ ಕೇವಲ ಒಂದು ಪ್ರದೇಶಕ್ಕೆ ಸೀಮಿತವಲ್ಲ, ಎಲ್ಲರಿಗೂ ಸೀಮಿತ, ಸಮಾಜಕ್ಕೆ ಸಮಾನತೆಗಾಗಿ ಹೋರಾಟ ಮಾಡಿರ್ತಕ್ಕಂಥ ಒಬ್ಬ ದೊಡ್ಡ ವ್ಯಕ್ತಿ ಅಂತಕ್ಕಂಥದ್ದು ಕೇವಲ ಆಚರಣೆ ಇದು ಕೇವಲ ಸೀಮಿತ ಆಗಬಾರ್ದು. ಇವರ ತತ್ವಗಳನ್ನು, ವಿಚಾರಗಳನ್ನ ನಮ್ಮ ಜೀವನದೊಳಗೆ ಅಳವಡಿಸಿಕೊಂಡಾಗ ಮಾತ್ರ ಒಂದು ನಿಜವಾದ ಸಮಾನತೆ ಸಾಧ್ಯ ಆಗ್ತಾ ಇದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಸರ್. ನಮ್ಮ ಹೆಸರು ರಾಜ್ಕುಮಾರ್ ಸಾಂಬ್ರೇಕರ್ ಅಂತ, ನಾವು ಹೈಸ್ಕೂಲ್ ಟೀಚರು, ಸರ್ಕಾರಿ ಪ್ರೌಢಶಾಲೆ ಶಿರಗಾಂವ್, ಹುಕ್ಕೇರಿ ತಾಲೂಕು.
ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.